ಎಲ್ಲರಿಗೂ ನಮಸ್ಕಾರ. I am J.M. Kamble. Okay, today we are discussing a new question for related for labor cost accounting. Okay, labor cost ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಏನದರ ಕ್ವಶನ್? ಸ್ಟ್ಯಾಂಡರ್ಡ್ ಟೈಮ್ ಫಿಕ್ಸ್ಡ್ ಫಾರ್ ಎ ಜಾಬ್ ಇನ್ ಅ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಈಸ್ 40 hours. ಟೈಮ್ ರೇಟ್ ಈಸ್ 60 ಪೈಸೆ ಪರ್ ಅವರ್. ಅಂದ್ರೆ ಸ್ಟ್ಯಾಂಡರ್ಡ್ ಟೈಮ್ ಕೊಟ್ಟರೆ ಒಂದು ಜಾಬನ್ನು ಮಾಡಲಿಕ್ಕೆ ಅಥವಾ ಒಂದು ಯೂನಿಟನ್ನು ಉತ್ಪಾದನೆ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಟೋಟಲ್ ತೆಗೆದುಕೊಳ್ಳುವಂಥ ಅವರ್ಸ್ ಎಷ್ಟದರಿ 40 hours. ಬಟ್ ಟೈಮ್ ರೇಟ್ ಈಸ್ 60 ಪೈಸೆ ಪರ್ ಅವರ್. ಅಂದರೆ ಒಂದು ತಾಸಿಗೆ ಎಷ್ಟು ಕೊಡ್ತಾರೆ ಅವರು? 60 ಪೈಸೆಯನ್ನು ಕೊಡ್ತಾರೆ. ಓಕೆ, ಇನ್ಫಾರ್ಮೇಷನ್ ಕೊಟ್ಟಾರೆ. ಏನಂತ ಕೊಟ್ಟಾರೆ ಇನ್ಫಾರ್ಮೇಷನು? ದ ಆ್ಯಕ್ಚುಯಲ್ ಟೈಮ್ ಟೇಕನ್ ಬೈ ದಿ ವರ್ಕರ್ ಈಸ್ ಆ್ಯಸ್ ಫಾಲೋಸ್. ಅಂದ್ರೆ ಕೊಟ್ಟಂಥ ಯೂನಿಟನ್ನು ಉತ್ಪಾದನೆ ಮಾಡಲಿಕ್ಕೆ ಕೆಳಕಂಡಂಥ ವರ್ಕರ್ ಏನು ಮಾಡಿದ್ರೆ ಕೆಳಕಂಡ ವರ್ಕರು ಟೈಮ್ ತೆಗೆದುಕೊಂಡಾರೆ. ಸೊ ಫಸ್ಟ್ ಒಂದು ಏನದ ಅಂದರೆ ರವೀಂದ್ರ ಎಷ್ಟು ತೊಗೊಂಡಾನ ಅಂದ್ರೆ 20 hours ತೊಗೊಂಡಾನ. ನೆಕ್ಸ್ಟ್ ಬಂದದ್ದು ಸುಧೀಂದ್ರ 15 hours ತೊಗೊಂಡಾನ. ಅರವಿಂದ 30 hours ತೊಗೊಂಡಾನ. ಅಂದ್ರೆ ಕೊಟ್ಟಂಥ ಜಾಬನ್ನು ರವೀಂದ್ರ ಅವರು ಎಷ್ಟು ಮಾಡ್ಯಾರ? 20 ತಾಸಿನಲ್ಲಿ ಕೆಲಸ ಮಾಡ್ಯಾರ ಅದನ್ನ. ಓಕೆ, ಸುಧೀಂದ್ರ ಅವರು 15 ತಾಸಿನಲ್ಲಿ ಕೆಲಸ ಮಾಡ್ಯಾರ. ಅರವಿಂದ್ ಅವ್ರು ಎಷ್ಟು ಮಾಡ್ಯಾರ ಅಂದ್ರೆ 30 ತಾಸಿನಲ್ಲಿ ಮಾಡ್ಯಾರ. ಸೊ ಸ್ಟ್ಯಾಂಡರ್ಡ್ ಟೈಮ್ ನಮ್ಗೆ ಕೊಟ್ಟಾರ ಎಷ್ಟು ಅದ ರೀ? 40 hours ಅದ. ಓಕೆ, ಸ್ಟ್ಯಾಂಡರ್ಡ್ ಟೈಮ್ ರೇಟು ಕೂಡ ಕೊಟ್ಟಾರ ಎಷ್ಟು ಅದ ರೀ? 60 ಪೈಸೆ ಅದ. ಓಕೆ, ಕ್ಯಾಲ್ಕುಲೇಟ್ ದಿ ರೆಮ್ಯುನರೇಷನ್ ಆಫ್ ಅಬೋ ವರ್ಕರ್ ಆಸ್ ಅಂಡರ್. ಅಂದ್ರೆ ಮೇಲ್ ಕೊಟ್ಟಂತ ವರ್ಕರ್ ಏನದಾರಲ್ಲ ಅವ್ರಿಗೆ ರೆಮ್ಯುನರೇಷನ್ ಅನ್ನ ಯಾರು ಪ್ಲಾನ್ ಮೇಲೆ ಕೂಡ್ರಿ ಅಂತ ಹೇಳ್ಯಾರಂದ್ರೆ ಒಂದು ಹಾಲ್ಸೆ ಪ್ಲಾನ್, ಇನ್ನೊಂದು ರೋವನ್ ಪ್ಲಾನ್. ಓಕೆ, ಹಾಲ್ಸೆ ಪ್ಲಾನ್ ಮತ್ತು ರೋವನ್ ಪ್ಲಾನ್ ಮೇಲೆ ನಿಮ್ಗೆ ಏನು 3 ವ್ಯಕ್ತಿಗಳ ಅರ್ನಿಂಗ್ಸ್ ಎಷ್ಟಾಗ್ತೈತಿ ಅನ್ನೋ ಬಗ್ಗೆ ನಾವೇನು ಮಾಡ್ಬೇಕಾಗ್ತೈತಿ ರೀ? ಕಂಡುಹಿಡಿಬೇಕಾಗ್ತದೆ. ಓಕೆ, ಕ್ವಶನ್ ಕ್ಲಿಯರ್ ಅದ ರೀ? 40 hours ಕೊಟ್ಟಾನ, ಸ್ಟ್ಯಾಂಡರ್ಡ್ ಟೈಮ್ ಕೊಟ್ಟಾನ, ಪ್ಲಸ್ ಸ್ಟ್ಯಾಂಡರ್ಡ್ ಟೈಮ್ ರೇಟು ಕೂಡ ಕೊಟ್ಟಾನ. ಓಕೆ, ಅವ್ರು ಕೊಟ್ಟಂಥ ಅವಧಿಯಲ್ಲಿ 40 hours ಸ್ಟ್ಯಾಂಡರ್ಡ್ ಟೈಮು. ಅಂದ್ರೆ ಯಾವುದೇ ಒಂದು ಯೂನಿಟನ್ನು ಉತ್ಪಾದನೆ ಮಾಡಲಿಕ್ಕೆ ಎಷ್ಟು ತಾಸು ಬೇಕಾಗ್ತೈತಿ? ಇರೋದು 40 ತಾಸು ಬೇಕಾಗ್ತೈತಿ. ಬರೀ 40 ತಾಸು ಬೇಕಾಗ್ತದೆ. ಬಟ್ ಏನು ಮಾಡ್ಯಾರ ಅಂದ್ರೆ ರವೀಂದ್ರ ಅವರು 20 ತಾಸಿನಲ್ಲಿ ಮುಗಿಸ್ಯಾರ. ಓಕೆ, ಸುಧೀಂದ್ರ ಅವರು 15 hours ಮುಗಿಸ್ಯಾರ. ಅರವಿಂದ್ ಅವರು 30 hours ಮುಗಿಸ್ಯಾರ. ಓಕೆನಾ? ಹಾಗಾದ್ರೆ ಟೈಮ್ ಸೇವ್ಡ್ ಕೂಡ ಇವ್ರು ಮಾಡ್ತಾರೆ. ಓಕೆ, ಆ್ಯಸ್ ಪರ್ ಇವಾಗ ಏನು ನಾವು ಸೊಲ್ಯೂಷನ್ ಮಾಡೋಣ ಹಾಲ್ಸೆ ಪ್ಲಾನ್ ಮತ್ತು ರೋವನ್ ಪ್ಲಾನ್ ಬಗ್ಗೆ. ಮಾಡ್ತೀವಿ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ಆನ್ಸರ್ ಪ್ಲಾನ್ ಇಸ್ ಈಕ್ವಲ್ ಟು ಅರ್ನಿಂಗ್ಸ್. ಏನು ಬರ್ತದೆ? ಅರ್ನಿಂಗ್ಸ್. ಓಕೆ, ಅರ್ನಿಂಗ್ಸ್ ಈಕ್ವಲ್ ಟು ಏನು ಮಾಡ್ತೀವಿ ನಾವು ಅಂದ್ರೆ ಅರ್ನಿಂಗ್ಸ್ ಈಕ್ವಲ್ ಟು ಫಾರ್ಮುಲಾ ಏನು ಮಾಡ್ತೀವಿ? ಟೈಮ್ ಟೇಕನ್ time rate half of the time saved into time rate. ಏನು ಹೇಳ್ತಾರೆ ಅಂದ್ರೆ ಆಲ್ಸೆ ಪ್ಲಾನ್ ಪ್ರಕಾರ ಫಾರ್ಮುಲಾ ಏನಂದ್ರೆ ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಪ್ಲಸ್ ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಪ್ಲಸ್ ಹಾಫ್ ಆಫ್ ದಿ ಟೈಮ್ ಸೇವ್ಡ್ ಅಂಡ್ ಟೈಮ್ ರೇಟ್ ತೆಗೆದುಕೊಡ್ರಿ ಅಂತ ಹೇಳ್ತಾರೆ. ಅಂದ್ರೆ ಟೋಟಲ್ ಆಗಿ ಓಕೆ ಇವಾಗ ಯಾರು ರವೀಂದ್ರ ಅವರು. ಓಕೆ, ರವೀಂದ್ರ ಅವರು ಟೈಮ್ ತೆಗೆದುಕೊಂಡಾರ ಅಂದ್ರೆ ಪ್ರಾಬ್ಲಮ್. ಓಕೆ, ರವೀಂದ್ರ ಅವರು ಹೇಳ್ಕೊಂಡ್ರೆ 20 hours ಅನ್ನ ತೆಗೆದುಕೊಂಡಾರ. 20 hours ಇಂಟು ಟೈಮ್ ಎಷ್ಟು ಅಂತಂದ್ರೆ ಪ್ರಾಬ್ಲಮ್ ಈಜಿ ಆಗಿ ಕೊಟ್ಟಾರ. ಟೈಮ್ ರೇಟ್ 60 ಪೈಸೆ ಇಲ್ಲ 0.60 ಪ್ಲಸ್ ಹಾಫ್ ಆಫ್ ದಿ ಟೈಮ್ ಸೇವ್ಡ್ ಎಷ್ಟು ಬರ್ತದ್ರಿ? ಓಕೆನಾ? ಟೈಮ್ ಸೇವ್ಡ್ ಈಜಿ ಆಗಿ ಅಂದ್ರೆ ತೆಗೆದುಕೊಳ್ಳಬಹುದು. ಓಕೆ, ಟೈಮ್ ಸೇವ್ಡ್ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಟೈಮ್ ಟೇಕನ್. ಓಕೆ, ಏನ್ರಿ? ಟೈಮ್ ಸೇವ್ಡ್ ಇಸ್ ಈಕ್ವಲ್ ಟು ಸ್ಟ್ಯಾಂಡರ್ಡ್ ಟೈಮ್ ಮೈನಸ್ ಟೈಮ್ ಟೇಕನ್. ಅಂದ್ರೆ ಸ್ಟ್ಯಾಂಡರ್ಡ್ ಟೈಮ್ ಕೊಟ್ಟಾಗ ನೀವು ತೆಗೆದುಕೊಂಡಾಗ. ಓಕೆ, ರವೀಂದ್ರ ಅವರಿಗೆ ನೋಡಿ 20 hours ತೊಂದರ. ಬಟ್ ಟೈಮ್ ಕೊಟ್ಟಿದ್ದು ಎಷ್ಟು ಅಂದ್ರೆ 40 hours. 40 ಮೈನಸ್ 21 ಎಷ್ಟು ಅಂದ್ರೆ 20 hours ಅಲ್ಲಿ ಮಾಡ್ತಾರೆ ಟೈಮ್ ಸೇವ್ ಮಾಡ್ತಾರೆ. ಓಕೆ, 20 into time rate of 0.60
0.60 ಇರ್ತದೆ ಟೈಮ್ ರೇಟ್ ಇದ್ದರೆ 0.60 ಇವಾಗ ಕ್ಯಾಲ್ಕುಲೇಷನ್ ಮಾಡೋಣ 20 ಇಂಟು ಓಕೆ 0.60 ಎಷ್ಟು ಬರ್ತದೆ 12 ಬರ್ತದೆ ಓಕೆನಾ 12 ಬರ್ತದೆ ಪ್ಲಸ್ ಓಕೆ 20 into 0.60 ಎಷ್ಟು ಬರ್ತದೆ 6 ಬರ್ತದೆ ಓಕೆ ಟೋಟಲ್ ಅರ್ನಿಂಗ್ಸ್ ಎಷ್ಟಾಗ್ತಿದ್ದು 18 ಆಯ್ತು ಓಕೆ ಕ್ಲಿಯರ್ ಲೇಟ್ ಆದ್ರೆ 18 ಆಯ್ತು ರವೀಂದ್ರ ಟೈಮ್ ಟೇಕನ್ ಎಷ್ಟು ಮಾಡಿದ್ರಿ 20 ತೊಂದನ ಓಕೆ ಟೈಮ್ ರೇಟ್ 0.60 ಪ್ಲಸ್ ಹಾಫ್ ಆಫ್ ದಿ ಓಕೆ ಟೈಮ್ ಸೇವ್ ಇಂಟು ಟೈಮ್ ರೇಟ್ ಅದು ಪ್ರತಿನಿತ್ಯ ಇದು ಏನಾಗ್ತದೆ ಅಂದ್ರೆ ನಿಮಗೆ ಬೋನಸ್ ಆಗ್ತದೆ ಓಕೆ ಬೋನಸ್ ಎಷ್ಟು ಇರ್ತದೆ ನಮಗೆ 6 ಪ್ಲಸ್ ಇರ್ತದೆ ಟೋಟಲ್ 20 into 0.60 ಮಾಡ್ಕೊಂಡ್ರೆ ಎಷ್ಟು ಆಗ್ತದೆ ನಮಗೆ 12 ಆಗ್ತದೆ ಪ್ಲಸ್ ಹಾಫ್ ಆಫ್ ದಿ ಟೈಮ್ ಸೇವ್ ಅಂಡ್ ಟೈಮ್ ರೇಟ್ ಅಂದ್ರೆ ಏನಾಗ್ತದೆ 6 ಆಗ್ತದೆ ಓಕೆ 18 ಏನಾಗ್ತದೆ ಟೋಟಲ್ ಅರ್ನಿಂಗ್ಸ್ ಆಗ್ತದೆ ಅದೇ ರೀತಿ ನಾವು ಯಾವ ಮಾಡ್ತೀವಿ ಸುಧೀಂದ್ರ ಅವರು ನೋಡ್ತೀವಿ ಓಕೆ ಸುಧೀಂದ್ರ ಅವರು ಕೂಡ ಸೇಮ್ ಫಾರ್ಮುಲಾ ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಹಾಫ್ ಓಕೆ 1 divided by 2 ts into tr ಟೈಮ್ ಸೇವ್ ಇಂಟು ಟೈಮ್ ರೇಟ್ ಮಾಡ್ತೀವಿ ಓಕೆನಾ ಸುಧೀಂದ್ರ ಅವರು ಏನು ತೆಗೆದುಕೊಂಡಾರೆ ಟೈಮ್ ಟೇಕನ್ 15 ಓಕೆ ಇಂಟು 0.60 ಓಕೆ ಪ್ಲಸ್ 1 divided by 2 ಓಕೆ 1 divided by 2 ಟೈಮ್ ಸೇವ್ ಎಷ್ಟು ಮಾಡಿದ್ರೆ 40 ಮೈನಸ್ ಓಕೆ 40 ಮೈನಸ್ 15 ಮಾಡಿದ್ರೆ ಎಷ್ಟು ಬರ್ತದ್ರಿ 25 ಬರ್ತದ ಎಷ್ಟು ಮಾಡ್ತಾರೆ 25 hours ಟೈಮ್ ಸೇವ್ ಮಾಡ್ತಾರ ಇಂಟು 0.60 ಕೂಡಿ ಇರ್ತಾರೆ ಓಕೆ 15 into that type formula apply ಮಾಡೋಣ 15 into 0.60 9 ಆಗ್ತದೆ ಓಕೆ ಪ್ಲಸ್ ಓಕೆ 1 divided by 2 into 25 into 0.60 ಅಂದ್ರೆ ಏನಾಗ್ತದೆ 7.5 ಆಗ್ತದೆ ಓಕೆನಾ ಎಷ್ಟಾಗ್ತದೆ 7.5 ಆಗಲ್ಲ ಟೋಟಲ್ ಓಕೆನಾ 9 plus 7.5 ಎಷ್ಟಾಗ್ತದೆ 16.5 ಆನ್ಸರ್ ಎಷ್ಟಾಗ್ತದೆ ಅರ್ನಿಂಗ್ಸ್ ಸುಧೀಂದ್ರ ಅವರು 16.5 ಆಗ್ತದೆ ಓಕೆ ನೆಕ್ಸ್ಟ್ ನೋಡಿ ಯಾರಂದ್ರೆ ಅರವಿಂದ್ is equal to ಓಕೆನಾ ಟೈಮ್ ತೆಗೆದುಕೊಂಡ್ರೆ 30 hours ತೆಗೆದುಕೊಂಡಾನ ಓಕೆ 30 into time rate 0.60 plus half of the time saved estimate okay now 40 minus 30 minus ಎಷ್ಟು ಬರ್ತದ್ರಿ 10 ಬರ್ತದೆ ಓಕೆ 10 into 0.60 ಮಾಡಿ 10 into 0.60 ಓಕೆ ನೆಕ್ಸ್ಟ್ 30 into 0.60 ಎಷ್ಟು ಬರ್ತದೆ 18 ಬರ್ತದೆ 18 ಬರ್ತದೆ ಪ್ಲಸ್ okay 0.50 into 10 into 0.60 3 ಬರ್ತದೆ ಟೋಟಲ್ ಎಷ್ಟಾದ್ರೆ 18 plus 3 ಅಂದ್ರೆ ಎಷ್ಟಾಗ್ತದೆ 21 ಆಗ್ತದೆ ಓಕೆನಾ ನಾನು ಒಂದು ಸ್ವಲ್ಪ ಶಾರ್ಟ್ ಕಟ್ ಹೇಳ್ತೀನಿ ಏನಂದ್ರೆ 30 into 0.60 ಮಾಡ್ಕೊರಿ ಓಕೆನಾ 18 ಬರ್ತದ ಓಕೆ ಹಾಫ್ ಅಂದ್ರೆ ಎಷ್ಟಾಗ್ತದೆ 1 divided by 2 ಮಾಡಿದ್ರೆ ಎಷ್ಟು ಬರ್ತದೆ 0.50 ಬರ್ತದ ಓಕೆನಾ 1 divided by 2 ಮಾಡ್ಕೊಂಡ್ರೆ ಎಷ್ಟು ಬರ್ತದ್ರಿ 0.5 ಬರ್ತದೆ ಓಕೆ 0.5 into 10 into 0.60 ಮಾಡ್ಕೊಂಡ್ರೆ ಅದರಿಂದ 3 ಆನ್ಸರ್ ಬರ್ತದೆ ಟೋಟಲ್ ಎಷ್ಟು ಆಗ್ತದೆ 21 ಆನ್ಸರ್ ಆಗ್ತದೆ ಇದು ಯಾರ್ ಪ್ಲಾನ್ ಪ್ರಕಾರ ಅಂದ್ರೆ ಯಾರ್ ಪ್ಲಾನ್ ಪ್ರಕಾರ ಇದು ಆಲ್ಸಿಯೆ ಪ್ಲಾನ್ ಪ್ರಕಾರ ಓಕೆನಾ ಈಗ ನೆಕ್ಸ್ಟ್ ಏನು ಬಿಡಿಸೋಣ ಅಂದ್ರೆ ನಿಮಗೆ ರೋವನ್ ಪ್ಲಾನ್ ಬಿಡಿಸೋಣ ಓಕೆ ಈಗ ಆಲ್ರೆಡಿ ನಾವು ಏನು ಮಾಡಿದ್ವಿ ಆಲ್ಸೆ ಪ್ಲಾನ್ ಅನ್ನ ಸೊಲ್ಯೂಷನ್ ಮಾಡಿದ್ವಿ ಇವಾಗ ಏನು ಮಾಡೋಣ ಅಂದ್ರೆ ನಾವು ರೋನ್ ಪ್ಲಾನ್ ಅನ್ನ ನೋಡೋಣ ಈ ರೋನ್ ಪ್ಲಾನ್ ಪ್ರಕಾರ ಏನು ಹೇಳ್ತಾರೆ ಅರ್ನಿಂಗ್ಸ್ ಅನ್ನ ಯಾವ ರೀತಿ ರವೀಂದ್ರ ಆಗಿರ್ಬೋದು ಅಥವಾ ಸುಧೀಂದ್ರ ಆಗಿರ್ಬೋದು ಅರವಿಂದ್ ಅವರು ಯಾವ ರೀತಿ ಅರ್ನಿಂಗ್ಸ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ಸೊ ಫಾರ್ಮುಲಾ ಏನಂದ್ರೆ ರೋನ್ ಕ್ಯಾಲ್ಕುಲೇಷನ್ ಆಫ್ ರೋನ್ ಪ್ಲಾನ್ ಇಸ್ ಈಕ್ವಲ್ ಟು ಅರ್ನಿಂಗ್ಸ್ ಅನ್ನ ಹೇಗೆ ಮಾಡ್ಬೇಕು ಅಂದ್ರೆ ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಏನ್ರಿ ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಪ್ಲಸ್
ಇಲ್ಲಿ ಏನಾಗ್ತದೆ ಅಂದ್ರೆ ಬೋನಸ್ ಪ್ಲಾನ್ ಬಿಡಿಸ್ಬೇಕಾದ್ರೆ ಏನಾಗ್ತದೆ ಅಂದ್ರೆ ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಇರ್ತದಂದ್ರೆ ಆಲ್ಸಿ ಪ್ಲಾನ್ ದಾಗ ಸೇಮ್ ಇರ್ತೈತ್ರಿ ಪ್ಲಸ್ ರೋನ್ ಪ್ಲಾನ್ ದಾಗ ಸೇಮ್ ಇರ್ತದೆ ಬಟ್ ಏನಾಗ್ತದೆ ಚೇಂಜಸ್ ಅಂದ್ರೆ ಬೋನಸ್ ಪ್ಲಾನ್ ಬಿಡಿಸ್ಬೇಕಾದ್ರೆ ನಾವು ಏನು ಮಾಡ್ತೀವಿ ಚೇಂಜಸ್ ಗಳನ್ನ ಮಾಡ್ಕೊತೀವಿ ಓಕೆ ಬೋನಸ್ ಹೇಗಾಗ್ತದೆ ಅಂದ್ರೆ ಪ್ಲಸ್ ಟೈಮ್ ಸೇವ್ಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಏನು ಮಾಡ್ತಾರೆ ನಾವು ಬೋನಸ್ ಟೈಮ್ ಸೇವ್ಡ್ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಟೈಮ್ ಇಂಟು ಟೈಮ್ ಟೇಕನ್ ಇಂಟು ಟೈಮ್ ರೇಟ್ ಈ ಫಾರ್ಮುಲಾ ಭಾಳ ಈಸಿ ಅದ ಟಿ ಇಂಟು ಟಿ ಆರ್ ಪ್ಲಸ್ ಏನು ಮಾಡ್ತೀವಿ ಟಿ ಎಸ್ ಡಿವೈಡೆಡ್ ಬೈ ಎಸ್ ಟಿ ಇಂಟು ಟಿ ಟು ಟಿ ಆರ್ ನಾನು ಶಾರ್ಟ್ಕಟ್ ಕೊಡ್ತೀನಿ ನೀವೇನು ಮಾಡಿ ಫುಲ್ ಫಾರ್ಮ್ ಬರ್ಕೊಳ್ಳಿ ಓಕೆ ಇವಾಗ ಕ್ಯಾಲ್ಕುಲೇಷನ್ ಮಾಡೋಣ ಆಸ್ ಫಾರ್ ಫಸ್ಟ್ ರವೀಂದ್ರ ಓಕೆ ರವೀಂದ್ರ ಇಸ್ ಈಕ್ವಲ್ ಟು ಟೈಮ್ ಟೇಕನ್ ಎಷ್ಟು ಮಾಡಿ ರವೀಂದ್ರ 20 ಅವರ್ಸ್ 20 ಇಂಟು 0.60 ಆಗ್ತದೆ ಓಕೆ ಪ್ಲಸ್ ಟೈಮ್ ಸೇವ್ ಎಷ್ಟು ಮಾಡ್ತಾರೆ 40 minus 20 ಮಾಡಿದಾಗ ಎಷ್ಟು ಆಗ್ತದೆ 20 hours ಆಗ್ತದೆ ಓಕೆ 20 divided by 40 ಯಾವ್ದ್ರಿ ಸ್ಟ್ಯಾಂಡರ್ಡ್ ಟೈಮ್ ಕೊಟ್ಟಿದ್ದಾರೆ ಇಲ್ಲಿ ಓಕೆ ಸ್ಟ್ಯಾಂಡರ್ಡ್ ಟೈಮ್ ಕೊಟ್ಟಾಗ ನಾವು ಏನು ಮಾಡ್ತೀವಿ ಅದನ್ನ 20 divided by 40 ಮಾಡ್ಕೊತೀವಿ ಓಕೆನಾ ಯಾಕೆ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಟೈಮ್ ಓಕೆ ಇಂಟು ಟೈಮ್ ಟೇಕನ್ ಎಷ್ಟು ಮಾಡಿದ್ರೆ ನಾವು 20 hours ಇಂಟು ಟೈಮ್ ರೇಟ್ 0.60 ಓಕೆ addition ಆಗ್ತದೆ 20 into 0.60 ಮಾಡಿದ್ರೆ 12 ಆಗ್ತದೆ ಪ್ಲಸ್ ಓಕೆ 20 divided by 40 into 20 into 0.60 ಎಷ್ಟು ಆಗ್ತದೆ 6 ಆಗ್ತದೆ ಓಕೆ ಎಷ್ಟು ಆಗ್ತದೆ ಇದು ಟೋಟಲ್ 18 ಓಕೆ ಅದಕ್ಕೆ ಎಷ್ಟು ಆಗ್ತದೆ ರವೀಂದ್ರ ಅವರು 18 ಆಗ್ತದೆ ರವೀಂದ್ರ ಅವರು ಎಷ್ಟು ಆಗ್ತದೆ 18 ಆಗ್ತದೆ ವಿಡಿಯೋದಲ್ಲಿ ಒಂದು ಸ್ವಲ್ಪ ಆಗಲಿಲ್ಲ 0.60 ಇರ್ತದೆ ಓಕೆ ಅದೇ ರೀತಿ ನಾವು ಯಾರು ಮಾಡೋದು ಸುಜಿತ್ ಅವರು ಓಕೆ ಸುಜಿತ್ ಅವರು ಟೈಮ್ ಟೇಕನ್ ಎಷ್ಟು ಮಾಡಿದ್ರಿ ಟೋಟಲ್ ಸುಜಿತ್ ಅವರು 15 hours ಓಕೆ ಇಂಟು ಟೈಮ್ ರೇಟ್ 0.60 ಸೊ ಪ್ಲಸ್ ಟೈಮ್ ಸೇವ್ ಎಷ್ಟು ಮಾಡ್ತಾರೆ 40 minus ಓಕೆ 40 minus 15 ಮಾಡಿದ್ರೆ ಎಷ್ಟು ಆಗ್ತದೆ ಟೈಮ್ ಸೇವ್ 25 ಮಾಡ್ತಾರೆ ಓಕೆ 25 hours ಏನು ಮಾಡ್ತಾರೆ ಟೈಮ್ ಸೇವ್ ಮಾಡ್ತಾರೆ ಸ್ಟ್ಯಾಂಡರ್ಡ್ ಟೈಮ್ 40 ಅಲ್ಲ ಓಕೆ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟು ಅಂದ್ರೆ 40 ಅಲ್ಲ ಓಕೆ ಇಂಟು ಟೈಮ್ ಟೇಕನ್ 50 ಇಂಟು 0.60 ಮಾಡ್ಬೋದು ಓಕೆ ಕ್ಯಾಲ್ಕುಲೇಷನ್ ಮಾಡೋಣ 15 into 0.60 9 ಎಷ್ಟು ಬರ್ತದ್ರಿ ಆನ್ಸರ್ 9 ಬರ್ತದ ಅದೇ ರೀತಿ ಬೋನಸ್ ಕ್ಯಾಲ್ಕುಲೇಷನ್ ಮಾಡೋಣ 25 divided by 40 into 15 into 0.60 ಮಾಡಿ ಎಷ್ಟು ಬರ್ತದ್ರಿ 5.6 ಬರ್ತದ ಓಕೆ 5.6 ಸೊ ನೀವು 5.6 ಅದು ರೈಟ್ ಕ್ರಾಸ್ 5 ಏನೋ 5 ಮೇಲೆ ಬರ್ತದೆ ನಾವು ಏನು ಮಾಡೋದು 6 ಅಂತ ಕನ್ವರ್ಟ್ ಮಾಡ್ಬೋದು ಓಕೆ ಆನ್ಸರ್ ಎಷ್ಟು ಬರ್ತದ್ರಿ 5 plus 5 by 6 ಮಾಡಿದ್ರೆ ಎಷ್ಟು ಆಗ್ತದೆ 14.6 ಆಗ್ತದೆ ಆನ್ಸರ್ ಎಷ್ಟು ಬರ್ತದೆ 14.6 ಬರ್ತದೆ ಓಕೆ ನೆಕ್ಸ್ಟ್ ಲಾಸ್ಟ್ ಅರವಿಂದ್ ಓಕೆನಾ ಟೈಮ್ ಟೇಕನ್ ಎಷ್ಟು ಮಾಡಿದ್ರಿ 30 hours ಮಾಡ್ಯಾರ 30 hours into time ರೇಟ್ 0.60 into plus ಓಕೆನಾ ಟೈಮ್ ಸೇವ್ ಎಷ್ಟು ಮಾಡ್ತಾನೆ 40 minus 30 ಮಾಡಿದ್ರೆ 10 ಆಗ್ತದೆ ಓಕೆ 10 divided by 40 into ಎಷ್ಟು ತರ ಸಾರಿ ಟೈಮ್ ಟೇಕನ್ ಎಷ್ಟು ಮಾಡಿದ್ರಿ 30 into 0.60 ಓಕೆ into 0.60 ಓಕೆ ಇವಾಗ ಕ್ಯಾಲ್ಕುಲೇಷನ್ ಮಾಡೋಣ 30 into 0.60 ಎಷ್ಟು ಆಗ್ತದೆ 18 ಆಗ್ತದೆ 18 ಪ್ಲಸ್ ಬೋನಸ್ ಕೊಡೋಣ 10 divided by 40 into 30 into 0.60 ಎಷ್ಟು ಆಗ್ತದೆ 4.5 ಆಗ್ತದೆ 4.5 ಅಂದ್ರೆ 18 plus 4.5 ಅಂದ್ರೆ ಎಷ್ಟು ಆಗ್ತದೆ 22.5 ಆಗ್ತದೆ 22.5 ಇದೇನಾಗ್ತದೆ ಅಂದ್ರೆ ಆನ್ಸರ್ ಆಗ್ತದೆ ಓಕೆನಾ ತಾವು ಆನ್ಸರ್ ಬಿಡಬೇಕಂದ್ರೆ ಜೋಕ್ ಬಾಕ್ಸ್ ಮಾಡಿ ಕೂಡ ಓಕೆ ಆನ್ಸರ್ ಈ ರೀತಿ ಕೂಡ ತಾವು ಬಿಡಿಸಬಹುದು ಓಕೆನಾ ಆನ್ಸರ್ ಏನಾಗ್ತದೆ ಅವಾಗ ಹೈಲೈಟ್ ಆಗ್ತದೆ ಇದರಲ್ಲಿ ಏನಾದರೂ ತಮ್ಮ ಡೌಟ್ ಇತ್ತಂದ್ರೆ ಅಥವಾ ತಾವೇನಾದರೂ ಸಜೆಷನ್ ಕೊಡೋದ್ರಂದ್ರೆ
ನಾನು ಕೊಡ್ಬೋದು. ನಾನು ವಾಟ್ಸಪ್ ನನಗೆ ನಿಮ್ಗೆ ನಾನು ಏನು ಮಾಡ್ತೀನಿ ಅಂದರೆ ವಾಟ್ಸಪ್ ನಂಬರ್ ಕೂಡ ಕೊಡ್ತೀನಿ. ಓಕೆ, 7760499234 ಇರತಕ್ಕಂಥ ವಾಟ್ಸಪ್ ನಂಬರ್ ಅದ. ನಾವೇನಾದರೂ ಸೊಲ್ಯೂಷನ್ ಮಾಡೋದ್ರಿಂದ ಅಥವಾ ಏನಾದರೂ ತಿಳಿದಿಲ್ಲ, ಏನಾದರೂ ಡೌಟ್ ಇತ್ತಂದ್ರೆ ನಾನು ದಯವಿಟ್ಟು ವಾಟ್ಸಪ್ ಕಳಿಸಿ ನಾನು ಕ್ಲಿಯರ್ ಮಾಡಿ ಕಳಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದ.